ಇವಾಗ ಆಲ್ರೆಡಿ ಟೈಮ್ ಬಂದು 3:10. ಇಷ್ಟು ಬೇಗನೆ ಎಲ್ಲಿಗೆ ಬಿಡ್ತಾ ಇದ್ದೀವಿ ಅಂತಂದರೆ ಬನ್ನಿ ತೋರಿಸ್ತೀನಿ. ಜೋಗಿ ಏನು ಇಷ್ಟು ಬೇಗ ಎದ್ದು ಗಾಡಿಗೆಲ್ಲ ಪೂಜೆ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ ಟ್ರಿಪ್ಪಿಗೆ ಅಂತ ಅಂದ್ಕೊಂಡ್ರ. ಆ ಥರ ಟ್ರಿಪ್ಪಲ್ಲಿ ಎಲ್ಲೂ ಪ್ಲ್ಯಾನ್ ಮಾಡಿಲ್ಲ. ಇನ್ನು ಸದ್ಯಕ್ಕೆ ನಾವು 2026 ಹುಡುಗರೆಲ್ಲರಿಗೂ ಸೇರಿಸಿ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಶ್ರೀರಂಗ ದರ್ಶನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಂದಾಗೆ ಅಲ್ಲಿಗೆ ಪ್ರೈವೇಟ್ ವೆಹಿಕಲ್ಲು, ಬೈಕಲ್ಲಿ ಇಲ್ಲಾಂದರೆ ಕಾರು, ಓನ್ ವೆಹಿಕಲಲ್ಲಿ ಹೋದರೆ 3 ರಂಗಗಳನ್ನ ಒಂದೇ ದಿವಸದಲ್ಲಿ ದರ್ಶನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಅದಕ್ಕೋಸ್ಕರ ನಾವು ಬೈಕಲ್ಲೆಲ್ಲ ಹೋಗೋದು ಬದಲು ಹೆಂಗಿರೋ ಒಂದು ಟ್ರಿಪ್ ಥರ ಆಗುತ್ತೆ ಅಂತ ಅಂದ್ಬಿಟ್ಟು TT ಪ್ಲ್ಯಾನ್ ಮಾಡ್ಕೊಂಡು ನಮ್ಗೆ ಗೊತ್ತಿರೋ TT ಅವ್ರದ್ದೇ ಇದು. ಪರ್ ಹೆಡ್ 2000 ರುಪೀಸು. ನಿಮ್ಗೆ ಯಾರಿಗಾರ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಡೀಟೇಲ್ಸ್ ಕಳಿಸ್ತೀನಿ. ಹುಡುಗರು ಅಂದಮೇಲೆ ಗೊತ್ತಲ್ಲ, ಎಲ್ಲರೂ ಒಬ್ಬೊಬ್ರು ಒಂದೊಂದು ಟೈಮಿಗೆ ಬರೋದೇ ಇಲ್ಲ ಅಂತ. ಆಲ್ಮೋಸ್ಟ್ ನಾವು ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬಿಡೋ ಅಷ್ಟರಲ್ಲಿ 3:40 ಸಮಥಿಂಗ್ ಆಗಿತ್ತು, 3:45 ಅಂದ್ಕೊಳ್ಳಿ. ನಾವೆಲ್ಲ ಈ ಟೆಂಪಲ್ಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಇವರು ಪ್ಲ್ಯಾನ್ ಏನೋ ಮಾಡಿದ್ರು, ಬಟ್ 13 ಜನನ ಎಲ್ಲರನ್ನೂ ಅವ್ರಿಗೆ ಟೈಮ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 1 ವೀಕ್ ಟೈಮ್ ಆಗಿತ್ತು. 1 ವೀಕ್ ಬಿಫೋರೇ ಪ್ಲ್ಯಾನ್ ಮಾಡ್ಕೊಂಡು ನಾವು ಇದನ್ನು ಟೆಂಪಲ್ಗೆ ಹೋಗೋದನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಈ ಲಾಗು ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಹುಡುಗರು ಅಂದಮೇಲೆ ಎಲ್ಲ ಒಂದೇ ಕಡೆ ಇದ್ದಾಗ, ಅದು TT ಅಂತ ಹೋದಾಗ ಗೊತ್ತಲ್ಲ, ಡ್ಯಾನ್ಸ್ ಅನ್ನೋದ್ರು ಅಂತೂ ಇದ್ದೇ ಇರುತ್ತೆ. ಬನ್ನಿ ತೋರಿಸ್ತೀನಿ ನಮ್ಮ ಬ್ಯಾಚಲ್ಲಿ ಯಾವ್ಯಾವ ಥರ ಡ್ಯಾನ್ಸು ಪ್ರತಿಭೆಗಳಿದ್ದಾವೆ ಅಂತ ಅಂದ್ಬಿಟ್ಟು. ಯಾರಿರದ ರಸ್ತೆಯಲ್ಲಿ ಮಾತನಾಡಪ್ಪ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋ. ಒಂದು ಸ್ವಲ್ಪ ಸಾಂಗ್ ಆಡಿದ ತಕ್ಷಣ ಹುಡುಗರುಗಳೆಲ್ಲ ಸುಸ್ತಾಗಿ ಆಗಲಿ ಟೀ ಕುಡಿಯೋದಕ್ಕೆ ಸ್ಟಾಪ್ ಹಾಕಿದ್ರು. ಆಲ್ಮೋಸ್ಟ್ ಇಲ್ಲಿ ಟೀಗೆ ಎಲ್ಲ ಕುಡ್ಕೊಂಡು ನಾವು ಬಿಡೋ ಅಷ್ಟರಲ್ಲಿ 4 o'clock ಆಗಿತ್ತು. ಟೆಂಪಲ್ 7ಗೆ ಓಪನ್ ಆಗಿರೋದು, ಬಟ್ ನಾವು 6ಗೆ ರೀಚ್ ಆಗ್ತೀವಿ ಅಂತ ಹೇಳಿದರು. ಮತ್ತೆ ಟೀಗೆ ಹತ್ಬಿಟ್ಟು ಫೈನಲಿ ಫಸ್ಟ್ ಟೆಂಪಲ್ನ 5:45 ರೀಚ್ ಆದವು. ಹುಡುಗರ ಜೊತೆ ಇದ್ದಾಗ ನಿಜವಾಗ್ಲೂ ಗೊತ್ತಿರುತ್ತೆ, ಬಾಯ್ಸ್ ಬ್ಯಾಚ್ ಹೋದರೆ ಟೈಮ್ ಹೋಗೋದಂತೂ ಗೊತ್ತೇ ಆಗಲ್ಲ. ನಾವು ಹೋದಾಗ ಇನ್ನೂ 1 hour ಟೈಮ್ ಕೂಡ ಇತ್ತು. 1 hour ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಅಲ್ಲೇ ನಿಯರ್ ಒಬ್ಬರು ಬಸ್ಸವ್ರು ಬೇರೆ ನಿಂತಿದ್ರು. ಬನ್ನಿ ಅವ್ರನ್ನ ಮಾತಾಡೋದು ಸರಿ ಯಾವ್ದಾರ ಅಂತ. ಚಪಾತಿನ ಎಷ್ಟು ಗಂಟೆಗೆ ಆಗುತ್ತೆ? ಏನ್ ಬೇಕು ಹೇಳಿ ಅಣ್ಣ ನಿಮ್ಗೆ? ಹೇಳ ಇವಾಗ ಹೇಳಿ. 10 ಗಂಟೆಗೆ ಅಂತೆ. 11 ಗಂಟೆಗೆ 10 ಗಂಟೆಗೆ ನಾ ಪೋತ 11 ಗಂಟೆಗೆ 11 ಗಂಟೆ. ನೋಡ್ರಿ ಇವರು ಮದನ್ ಏನಂತೀರ ಇವ್ರಿಗೆ? ಇವ್ರಿಗೇನೊಂದು ಕೈ ಮುಗಿಯೋದು ಅಷ್ಟೇ, ಏನು ಕೈ ಮುಗಿರಿ. ಎಲ್ಲಿ ಇನ್ನೊಬ್ರು ರೆಡಿ ಆಗವ್ರೆ, 6 ಗಂಟೆಗೆ ರೆಡಿ ಆಗವ್ರೆ. ಏ ವಾಸು ಬಾರ, ಕಾಸು ಕೊಡು ಇವ್ರಿಗೆ. ಸ್ವಾಮಿಗಳಿಗೆ ಕಾಸು ಕೊಟ್ಟು ಬಾರ ಬೇಗ. ಎಲ್ಲ ಬಂದಿ ಅಂತ ಇರ್ತೀವಿ. ನೋಡೋ ದೇವ್ರು ಯಾರೋ ಮಿಸ್ಸಿಂಗ್ ಅವರಲ್ಲ. ಅಪ್ಪ ವಾಸು ಬಾಡಿ ಮೊದಲ್ಬೇಕು ಅಂತ ಮುಂದೆ ಹೋಯ್ತಾ ನೋಡೋ. ಆಗ್ಲೇ 6:10 ಟೈಮು. 7 ಗಂಟೆಗೆ ದೇವಸ್ಥಾನ ಓಪನ್ ಆಗೋದು. ನೋಡ್ರಿ ಇಲ್ಲೂ ಕೂಡ ಗಿಲ್ಲಿ ಫ್ಯಾನ್ಸ್ ಸುಮಾರು. ಇವತ್ತು ಸಂಡೇ ಆಗಿರೋದ್ರಿಂದ ಗೆದ್ದು ಬಾ ಗಿಲ್ಲಿ ನಟ. ಕರೆಕ್ಟಾಗಿ ನಾವಿಲ್ಲಿ 6:10 ಬಂದಿದ್ದೀವಿ ದೇವಸ್ಥಾನ ಹತ್ರ. ನೋಡೋಣ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ, ಎಷ್ಟು ಗಂಟೆಗೆ ಈಚೆ ಬರ್ತೀವಿ ಅಂತ. ಹಲೋ ಫ್ರೆಂಡ್ಸ್, ನೋಡಿ ನಾನು 7 ಗಂಟೆ ಇವ್ನ ತಲೆಗೆ ಹಾಕ್ತಿದ್ದೀನಿ ಅಂತ ಎಲ್ಲ ಹಾಕ್ತಿದ್ದೀನಿ, ನಮಗೂ ಗೊತ್ತಾಗ್ತಿಲ್ಲ. ಕಿವಿಲಿದೆ. ನಾನು ಹೇಳಿದೆ 7ಗೆ ಬರೋಣ ಅಂತ. ನಂಗೆ ಅಲ್ಲೇ ಹೊಟ್ಟೆ ಹಸಿತೈತೆ, ಆದ್ರೂ ಇವ್ರಿಗೋಸ್ಕರ ಲೈನಲ್ಲಿ ನಿಂತಿದ್ದೀನಿ. ದೇವಸ್ಥಾನಕ್ಕೆ ಬಂದಾಗ ಉಪವಾಸ ಇರ್ಬೇಕಪ್ಪ. ಹೊಟ್ಟೆ ಇಟ್ಕೊಂಡು ದೇವ್ರು ನಮ್ದು ಉಡ್ಸಿರೋದೇ ಊಟ ಮಾಡ್ಲಿ ಅಂತ. ಊಟ ಮಾಡ್ಕೊಂಡು ಊಟ ಮಾಡುವಂತ ದೇವ್ರು ಹೇಳುತ್ತೆ. ದೇವ್ರು ನೋಡಕ್ಕಿಂತ ಮುಂಚೆ ಊಟ ಮಾಡುವಂತ ಹೇಳದ. ವಾಡಿಕೆ ಅವ್ರನ್ನ ಕೇಳಿ ಒಂದ್ಸಲ. ವಾಡಿಕೆ ಪಲಾವ್ ಮಾಡ್ಕೊಂಡ್ ಬಂದಿರೋದು. ಪುಳಿಯೋಗರೆ ಅಲ್ಲ, ವಾಂಗಿ ಬಾತ್. ಟಿಫನ್ಗೆ ಚಪಾತಿ ಇದೆ, ಮಧ್ಯಾಹ್ನ ಊಟಕ್ಕೆ ವಾಂಗಿ ಬಾತ್ ರೆಡಿ ಇದೆ.
ಇವರು ನಮ್ ಚೆನ್ನಾಗಿ ಒಳ್ಳೆ ಬ್ಯಾಟ್ಸ್ಮನ್ ಇವರು. ಅದೇ ಒಂಚೂರು ಇವ್ರು ಎಲ್ರಿಗಿಂತ ಮುಂಚೆ ಫಸ್ಟ್ ಇವ್ರಿಗೆ ಕೊಡ್ಬೇಕು ನಾವು. ಏನಕ್ಕೆ ಅಂದ್ರೆ ಎಲ್ರು ತಿನ್ನಾದ್ಮೇಲೆ ಇವ್ರು ತಿಂದಾಗಿರುತ್ತೆ ಫಸ್ಟೇ ಕೊಟ್ರು. ಅದಕ್ಕೆ ಇವ್ರು ಗೊತ್ತಲ್ಲ ನಮ್ಮ ಹೆವಿ ಶೂಟ್ರು ವಾಸು ಅಂತ ಹೇಳಿ ಇವ್ರ ಬಗ್ಗೆ ಹೇಳಿದ್ರೆ ಇವತ್ತಿನ ಪೂರಾ ಸಾಲಲ್ಲ. ಬೇಕಾರೆ ಅವ್ರು ಹೇಳ್ತೀವಿ ಅಂದ್ರೆ ಸಾಯೋರ್ಗು ಹೇಳ್ತಾರೆ ಶೂಟ್ರು. ಇವ್ರು ಗೊತ್ತಲ್ಲ ನಮ್ಮ ವಿಶ್ವನಾಥ್ ಅವರು. ವಿಶ್ವನಾಥ ಅಯ್ಯಂಗಾರ್ ಅಂತ ಸ್ವಾಮೀಜಿ ಆಗಿದ್ದಾರೆ. ನಾವು ಬಂದಾಗ ಆಲ್ಮೋಸ್ಟ್ ಸ್ವಲ್ಪ ಜನ ಮಾತ್ರ ಇದ್ದು, ಇವಾಗ ಆಲ್ಮೋಸ್ಟ್ ನೋಡ್ಬೋದು ನೀವು ಸಕ್ಕ ಜನ ಇದ್ದಾರೆ, ಹಿಂದೆ ಎಲ್ಲ ಬರ್ತಾ ಇದ್ದಾರೆ. ಅವ್ನು ವಾಸು ಮಾತ್ರ ಹೆವಿ ಸ್ಮೈಲ್ ಕೊಡ್ತಾನೆ. ಅವನ್ನ ಕಟ್ ಮಾಡೋ ವಿಡಿಯೋ 6 ಗಂಟೆಗೆ ಅಂತ ಅನ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು 7 ಗಂಟೆ ಆಗೋಷ್ಟರಲ್ಲಿ ಫುಲ್ ಕ್ರೌಡ್ ಬಂದಿರ್ತಾರೆ. ಆದಿರಂಗ ದರ್ಶನ ಆಯಿತು. ಇವಾಗ ಈಚೆ ಬಂದಿದ್ದೀವಿ. ಆಲ್ಮೋಸ್ಟ್ ದರ್ಶನಕ್ಕೆ ನಮಗೊಂದು 15 ನಿಮಿಷ ತಗೊಂತ ಅಷ್ಟೇ. ಇದು ಫಸ್ಟ್ನೇದು ರಂಗ ಆದಿರಂಗ. 7:05 ದರ್ಶನ, ಇದು ಗೇಟ್ ಓಪನ್ ಆಗಿದ್ದು. 7:25 ಇವಾಗ ಎಕ್ಸಾಕ್ಟ್ 20 ಮಿನಿಟ್ಸಲ್ಲಿ ದರ್ಶನ ಆಗಿದೆ. ಆದಿರಂಗ ದರ್ಶನ ಮಾಡಿಕೊಂಡು ನಾವು ಜಾಸ್ತಿ ಅಲ್ಲೇನು ಟೈಮ್ ಎಲ್ಲ ವೇಸ್ಟ್ ಮಾಡೋಕೆ ಹೋಗಲಿಲ್ಲ. ನೆಕ್ಸ್ಟ್ ಮಧ್ಯರಂಗಕ್ಕೆ ಹೋಗಬೇಕಾಯಿತು. ಅದಕ್ಕೋಸ್ಕರ ಬೇಗ ಅಲ್ಲಿ ಒಂದು 20-25 ಮಿನಿಟ್ಸಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬೇಗ ಆದಿರಂಗನ ಬಿಟ್ಟು ಟಿಫನ್ಗೆ ನಾವೆಲ್ಲ ಮನೆಯಿಂದ ಚಪಾತಿ ಮಾಡಿಸ್ಕೊಬಂದಿದ್ದು. ಅದರಿಂದ ಎಲ್ಲೂ ಹೋಟ್ಲಿಗೆ ತಿನ್ನೋಕೆ ಹೋಗಲಿಲ್ಲ. ಅಲ್ಲೇ ರೋಡ್ ಸೈಡು ಒಂದು ಟೀ ಅಂಗಡಿ ಹತ್ರ ಹಾಕ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡ್ರಿ ಡೈರೆಕ್ಟ್ ಮಧ್ಯರಂಗ ಕಡೆ ನಾವು ಹೊರಟು. ಆಲ್ಮೋಸ್ಟ್ ಎಲ್ಲ ಮಾರ್ನಿಂಗ್ 3 ಗಂಟೆಗೆ ಎದ್ದಿದ್ದಕ್ಕೆ ಮಧ್ಯರಂಗ ಕಡೆ ಹೋಗೋಷ್ಟರಲ್ಲಿ ಎನರ್ಜಿ ಎಲ್ಲ ಲಾಸ್ ಆಗಿಬಿಟ್ಟಿತ್ತು. ಎಲ್ಲ ಫುಲ್ ಸ್ಲೀಪಿಂಗ್ ಹೋಗ್ಬಿಟ್ಟಿದ್ರು. ಇವನಿಗೆ ಮೊಸರು ಬೇಕಂತೆ. ಫಸ್ಟ್ ಟೆಂಪಲ್ ದರ್ಶನ ಮಾಡ್ಕೊಂಬಂದ್ಮೇಲೆ 2ನೇ ಟೆಂಪಲ್ ಯಾಕೋ ಹಿಂಗೆ ಕುಂತ್ಕೊಂಡ್ಬಿಟ್ಟವನೆ. ನೋಡಿ, ಇದು ಮಧ್ಯರಂಗದಲ್ಲಿ ಮೂಲ ವಿಗ್ರಹ ಇರೋದು ದೇವಸ್ಥಾನ ಕ್ಲೋಸ್ ಆಗಿದೆಯಂತೆ. ಇನ್ನು 3 ತಿಂಗಳಾದ್ಮೇಲೆ ಓಪನ್ ಆಗೋದು. ಇವಾಗ ಸದ್ಯಕ್ಕೆ ಇನ್ನೊಂದು ಇಲ್ಲೇ ಪಕ್ಕದಲ್ಲಿ ಒಂದು ಟೆಂಪಲ್ ಇದೆ, ಅದರಲ್ಲಿ ಇವಾಗ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಬಟ್ ಇದೇನು ಮೈನ್ ಗೋಪುರ ಕಾಣಿಸ್ತಾ ಇದೆ, ಈ ಗೋಪುರದಲ್ಲಿ ಆಲ್ಮೋಸ್ಟ್ ಇನ್ನೂ 3 ತಿಂಗಳು ಓಪನ್ ಆಗಲ್ಲ. 3 ತಿಂಗಳಾದ್ಮೇಲೆ ಓಪನ್ ಆಗುತ್ತಂತೆ ಟೆಂಪಲ್ಲು. ಮಧ್ಯರಂಗ ಮುಗಿಸ್ಕೊಂಡು ಲಾಸ್ಟಲ್ಲಿ ಅಂತ್ಯರಂಗ ನೋಡೋಕ್ಕೆ ಅಂತ ಹೊರಟು. ರೋಡ್ ಅಂತೂ ನಿಜವಾಗ್ಲೂ ಒಂದು ಚೂರು ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ. ನೋಡೋಕ್ಕೆ ವ್ಯೂ, ಘಾಟ್ ಸೆಕ್ಷನು ಇದೆಲ್ಲ ಚೆನ್ನಾಗಿರುತ್ತೆ. ಬಟ್ ಟ್ರಾವೆಲ್ ಮಾಡ್ತೀವಿ ಅಂತಂದರೆ ರೋಡು ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ. ಆಲ್ಮೋಸ್ಟ್ ನಮಗೆ ಒಂದು 6 to 7 ಅವರ್ಸ್ ತೊಗೊಂತು. ರೋಡ್ ನೋಡ್ಬೋದು ಎಷ್ಟು ಕಿತ್ತೋಗಿದೆ ಅಂತಂದರೆ ಗಾಡಿ ಓಡಿಸೋರ್ಗಂತೂ ನಿಜವಾಗ್ಲೂ ಸಖತ್ ಬೇಜಾರಾಗ್ಬಿಡುತ್ತೆ. ಒಳಗಡೆ ಕುಂತಿರೋರಿಗೆ ಒಂದು ರೌಂಡು ಎಲ್ಲ ಬಾಡಿ ಪೇಯ್ನು ಒಂದೇ ಸಲ ಬಂದಂಗೆ ಆಗ್ಬಿಟ್ಟಿರುತ್ತೆ. ನಾವು ಅಂತ್ಯರಂಗ ಹೋಗ್ಬೇಕಾದ್ರೆ ಕೂಡ ಜಾಸ್ತಿ ಟೈಮ್ನ ಟೀ ಅದು ಕಾಫಿ ಅಂತ ವೇಸ್ಟ್ ಮಾಡೋಕೆ ಹೋಗಲಿಲ್ಲ. ಯಾಕೆಂದರೆ ತುಂಬ ಲಾಂಗ್ ಇರೋದ್ರಿಂದ ಹೋಗೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಊಟನೂ ನಾವು ಮನೆಯಿಂದಲೇ ಮಾಡ್ಕೊಂಡಿದ್ದು. ಬಟ್ ನಾನು ಮತ್ತು ನಮ್ಮ ಮಂಜು ಬ್ರೋ ಅವರು ಔಟ್ ಸೈಡಲ್ಲೇ ಹೋಟ್ಲಿತ್ತು, ಊಟ ಊಟ ಮಾತ್ರ ಚೆನ್ನಾಗೇ ಇತ್ತು. ಊಟ ಆಗಿ ಒಂದು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಫಸ್ಟು ಟೀ ಸ್ಟಾಪ್ಗೆ ಅಂತ ಹಾಕಿದ್ದು. ಅಲ್ಲಿ ಮಸಾಜ್ ಕೂಡ ಮಸಾಜ್ ಚೇರ್ ಕೂಡ ಇತ್ತು. ಅಲ್ಲಿ ಜಸ್ಟು 10 ಮಿನಿಟ್ಸ್ಗೆ 120 ರುಪೀಸ್ ಏನೋ ಚಾರ್ಜ್ ಮಾಡ್ತಾಯಿದ್ರು. ಗಾಯ್ಸ್, ಅಲ್ಲಿ ನಾವು ಆಲ್ಮೋಸ್ಟ್ ಬಿಟ್ಟಾಗ ಒಂದು 10:30 ಆಗಿತ್ತು ಅನ್ಸುತ್ತೆ ಮಧ್ಯರಂಗ ಬಿಟ್ಟಾಗ. ಇಲ್ಲಿ ಬರೋಷ್ಟೊದಾಗಲೇ 6:30 ಆಗಿದೆ. ಅಂದರೆ ಸ್ವಲ್ಪ ಸೆಂಟ್ರಲ್ಲಿ ಊಟಕ್ಕೆ ಸ್ನ್ಯಾಕ್ಸ್ಗೆ ಬ್ರೇಕ್ ತುಂಬಾನೇ ತಗೊಂಡ್ಬಿಟ್ಟು. ಬಟ್ 6 ಗಂಟೆ ಒಳಗಡೆ ದರ್ಶನ ಮಾಡಬೇಕಾಯಿತು. 5:30 ಒಳಗಡೆ ಕ್ಲೋಸ್ ಆಗ್ತಾ ಇತ್ತು. ಈಗಾಗಲೇ ಟೈಮ್ ಆಗಿದೆ. ಬಂದು 7 ಗಂಟೆಗೆ ಇದು 7 ಗಂಟೆಯಿಂದ 9ವರೆಗೂ ಓಪನ್ ಇರುತ್ತೆ, 7 to 9. ಇವಾಗ ಯಾವ ಥರ ಇರುತ್ತೆ ನೋಡೋಣ ನೈಟ್ ಟೈಮಲ್ಲಿ. ಆಲ್ಮೋಸ್ಟ್ ಇದು ಸ್ವಲ್ಪ ದೊಡ್ಡದು ಅಂತ ಹೇಳಿದ್ದಾರೆ, ಒಂದು 150 ಎಕರ್ಸಲ್ಲಿ ಇದೆ ಅಂತ. ಬರೀ ನೋಡೋಣ ಯಾವ ತರ ಇದೆ ಅಂತ. ಇದು ಮೊದಲನೇ ಗೋಪುರ ಎಂಟ್ರ್ ಆಗ್ತಾ ಇರೋದು ನಾವು. ಆಲ್ಮೋಸ್ಟ್ ಇಲ್ಲಿ ತುಂಬಾ ಗೋಪುರಗಳಿದಾವೆ. ಇದು ಆಲ್ಮೋಸ್ಟ್ ನಮ್ಗೆ ಎಂಟ್ರೆನ್ಸ್ ಅಲ್ಲಿ 3ನೇ ಗೋಪುರ. ಇಲ್ಲೆಲ್ಲ ಹೋಗ್ತಾವ್ರೆ, ಸುಮ್ಮನೆ ಅವ್ರಿಂದ ಹೋಗ್ತಾ ಇದೀವಿ ಅಷ್ಟೇ. ನಾವೆಲ್ಲರೂ ಕೂಡ ಮಾತಾಡ್ಕೊಂಡು ಪಂಚೆ ಹಾಕೊಂಡು ಹೋಗಿದ್ದು. ಅದಕ್ಕೆ ಅಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಜನ ನಮ್ಮ ಕಡೆನೇ ನೋಡ್ತಾ ಇದ್ರು. ಆದರೂ ಒಂಥರ ಈ ಥರ ಎಲ್ಲ ಮಾತಾಡ್ಕೊಂಡು ಹೋದಾಗ ಅದ್ರ ಖುಷಿನೇ, ಅದು ಹುಡುಗರ ಜೊತೆ ಹೋದಾಗ ಅದ್ರ ಖುಷಿನೇ ಬೇರೆ ಥರ ಇರುತ್ತೆ ಅಂತ ಹೇಳ್ಬೋದು. ಅಲ್ಲಿ ನೋಡಿ ಮನೆ ಮೇಲೆ ನವಿಲಿದೆ ಕಾಣಿಸುತ್ತೆ, ಎತ್ರಿ. ಹಾ, ಗೋವಿಂದ 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 ಏಳುಕುಂಡಲವಾಡ ವೆಂಕಟರಮಣ ಶಿವಕೃಷ್ಣ ಗೋವಿಂದ. ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಬಂದ್ರೆ ಆಲ್ಮೋಸ್ಟ್ ಸ್ಲಿಪ್ಪರ್ಗಳನ್ನೆಲ್ಲ ಇಲ್ಲೇ ಬಿಡ್ಬೇಕಾಗುತ್ತೆ ಎಲ್ಲರೂ. ಇದು ನೋಡಿ, ಇದು ಗೋಪುರ. ಇದು ಕೂಡ ಒಂದು ರೀತಿ ನೋಡಿ, ಇದೇ ಮೇನ್ ಟೆಂಪಲ್ ಅಂತೆ. ಅಡ್ರೆಸ್ ನೋಡಕ್ ಆಗಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬಾಕ್ಸ್ ಬರುತ್ತೆ ಗುಹೆ ತರ, ಅಲ್ಲೊಂದು ದೇವ್ರು ನೋಡ್ಬೇಕು ಫಸ್ಟ್. ಆಮೇಲೆ ಒಂದು ಪಲ್ಲಿ ಇರುತ್ತೆ,
ಆಮೇಲೆ ಒಂದು ಮೀನು, ಆಮೇಲೆ ಇನ್ನೊಂದು ದರ್ಶನ ಮಾಡ್ಬೇಕು, ಆಮೇಲೆ ದೇವ್ರ ದರ್ಶನ ಮಾಡ್ಬೇಕು. ಓಕೆ ಮಾಡಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ. ಇದು ನಾರ್ಮಲ್ ಅಲ್ಲಿ ರಶ್ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ VIP 100 ರೂಪೀಸ್ ಕೊಟ್ಟು ಅಷ್ಟೇ 100 ರೂಪೀಸ್ ಕೊಟ್ಟು ಬಂದಿದ್ದೀವಿ VIP ಲೈನ್ಗೆ. ಅಂತ್ಯರಂಗ ದರ್ಶನ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನಮ್ದು. ಇವಾಗ ಟೈಮ್ ಬಂದು 7:40. ನಾವಿಲ್ಲಿ ಸ್ಟಾರ್ಟಿಂಗ್ ಬಂದಾಗ 6:40 ಆಗಿತ್ತು. 1 ಅವರಲ್ಲಿ ನಮ್ದು ಪೂರ್ತಿ ದರ್ಶನ ಕಂಪ್ಲೀಟ್ ಆಗಿದೆ. ಸುಮಾರು ಜನ ರಶ್ ಇರುತ್ತೆ. ಇಲ್ಲ ರೀಸೆಂಟ್ ಆಗಿ ನೋಡ್ಬೋದು ನೀವು, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ವೈರಲ್ ವಿಡಿಯೋಗಳಾಗಿತ್ತು. ನಾವು ಬಂದಾಗ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ, ಯಾವುದೇ ಡೋರ್ ಕ್ಲೋಸ್ ಮಾಡೋದಾಗ್ಲಿ ಆ ಥರ ಯಾವುದೇ ಇದು ಆಗಿಲ್ಲ. ಇವಾಗ ಒಳಗಡೆ ವಿಡಿಯೋ ಮಾಡಕ್ ಆಗಿರಲಿಲ್ಲ, ಅದಕ್ಕೋಸ್ಕರ ಈಚೆ ಬಂದು ಇವಾಗ ದರ್ಶನ ಮುಗಿಸ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ಇನ್ನೊಂದು ನೀವು ನೋಡ್ಬೋದು, ಈ ಗೋಡೆ ಮೇಲೆ ಸುಮಾರು ಚಿತ್ರಕಲೆಗಳಿದಾವೆ, ಅವಾಗಿನ ಕಾಲದಲ್ಲಿ ಕಟ್ಟಿರೋಂಥದ್ದು ನೋಡ್ತಾ ಇರ್ಬೋದು. ಇಲ್ಲ ಆಗಿರ್ಬೋದು. ನೆಕ್ಸ್ಟ್ ನೋಡಿ, ಹಂಗೆ ನೋಡ್ಕೊಂಡ್ ಬರ್ತಾ ಇದ್ರೆ ಇಲ್ಲೊಂದು ಸಿಗುತ್ತೆ. ಈ ತರ ಸುಮಾರು ನೀವು ಇಲ್ಲಿ ಬರ್ತೀರಾ ಅಂತಂದ್ರೆ ಒಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅರ್ಜೆಂಟ್ ಮಾಡ್ಕೊಂಡು ಹೋಗ್ಬಿಡಿ. ಎಷ್ಟಾಗುತ್ತೆ ನಿಮ್ ಕೈಲಿ ಅಷ್ಟು ನೋಡ್ಕೊಂಡು ಎಲ್ಲಾ ಪ್ಲೇಸ್ಗಳನ್ನ ಕವರ್ ಮಾಡ್ಕೊಂಡು ಹೋಗಿ. ಇದು ಆಲ್ಮೋಸ್ಟ್ 154 ಎಕರ್ಸ್ ಅಲ್ಲಿ ಇರೋ ಟೆಂಪಲ್ ಇದು. ಆದ್ರಿಂದ ಬಂದಾಗ 1 ಅವರ್ 2 ಅವರ್ ಟೈಮ್ ತಗೊಂಡು ನೀಟಾಗಿ ಎಲ್ಲಾ ಇಲ್ಲಿ ಚಿತ್ರಕಲೆಗಳಾಗಿರ್ಬೋದು, ಹಿಂದಿನ ಕಾಲದಲ್ಲಿ ಸುಮಾರು ವಿಗ್ರಹಗಳಾಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಒಂದು ಶಿಲ್ಪಕಲೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬಂದು ನೋಡ್ಕೊಂಡು ನೀಟಾಗಿ 1 ಅವರ್ 2 ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ಟೈಮ್ನ ಇಲ್ಲಿ ಕುಂತ್ಕೊಂಡು ಆಮೇಲೆ ನೆಕ್ಸ್ಟ್ ನೀವು ಬೇರೆ ಪ್ಲೇಸ್ಗೆ ಹೋಗ್ಬೋದು. ಇಲ್ಲ ಬರೀ 3 ಟೆಂಪಲ್ ಹೋಗಂಗಿದ್ರೆ 3 ಟೆಂಪಲ್ ದರ್ಶನ ಮಾಡ್ಕೊಂಡು, ಇದು ಕೊನೆ ಟೆಂಪಲ್ ಆಗಿರೋದ್ರಿಂದ ಆದಷ್ಟು ನಿಮ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಿಮ್ದು ನೆಕ್ಸ್ಟ್ ಪ್ಲೇಸ್ಗೆ ನೀವು ಮೂವ್ ಆಗ್ಬೋದು. ನೋಡಿ ಆಲ್ಮೋಸ್ಟ್ ಇವಾಗ ಒಂದು 7:45 ಟೈಮ್ ಆಗಿದೆ. ಕ್ರೌಡ್ ಸ್ವಲ್ಪ ಇಷ್ಟು ಮಾತ್ರ ಇದೆ ನೋಡಿ. ಕ್ರೌಡ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈ ತರ ಕ್ರೌಡ್ ಇದೆ. ಆಲ್ಮೋಸ್ಟ್ 7:45 ಆದ್ರೂ ಕ್ರೌಡ್ ಈ ತರ ಇದೆ. ನಾವು ಇದು 100 ರೂಪೀಸ್ VIP ಇದು ಕ್ರೌಡ್ ಹೋಗ್ಬೋದು. ಆಲ್ಮೋಸ್ಟ್ 9 ಒಳಗಡೆ ಆಲ್ಮೋಸ್ಟ್ ಈ ಕ್ರೌಡ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಹಂಗೆಲ್ಲ ನೋಡಿ, ಇಲ್ಲಿ ಪ್ರಸಾದ ಬೇರೆ ಕೊಡ್ತಾರೆ. ಈ ಲೈನ್ ಅಲ್ಲಿ ಬಂದು ಇಲ್ಲಿ ಬಂದ್ರೆ ಪ್ರಸಾದ ಬೇರೆ ಕೊಡ್ತಾರೆ. ಇಸ್ಕೊಂಡು ಸ್ವಲ್ಪನೇ ಕೊಡೋದು. ಬರ್ರಿ ಬನ್ರಿ. ಆಲ್ಮೋಸ್ಟ್ ನೀವು ಇಲ್ಲಿ ನೋಡ್ಬೋದು, ಫಾರಿನರ್ಸ್ ಎಲ್ಲ ಬರ್ತಾರೆ ಟೆಂಪಲ್ಗೆ. ನೋಡಿ, ಶ್ರೀರಂಗ ದರ್ಶನದಲ್ಲಿ ಇದು ಕೊನೆಯ ದರ್ಶನ ಅಂತ ಹೇಳಿದೆ ನಾನು ಆಗ್ಲೇ ಲಾಸ್ಟ್ ವಿಡಿಯೋದಲ್ಲಿ. ಇದರಲ್ಲಿ ಆಲ್ಮೋಸ್ಟ್ 154 ಎಕರ್ಸ್ ಅಲ್ಲಿ ಏನ್ ಬರೀ ದೇವಸ್ಥಾನ ಇದ್ದೇವೆ ಅಂತ ಅನ್ನೋದೆಲ್ಲ ಇದು ಫುಲ್ ಒಂದು ಇಡೀ ಊರ್ ಅಂತಾನೆ ಇದೆ ಅಂತ ಹೇಳ್ಬೋದು. 154 ಎಕರ್ಸ್ ಅಲ್ಲಿ ಇದು ನಾವೇನ್ ನೋಡ್ತಾ ಇದೀವಿ, ಇದು ಸೌತ್ ಮಾಮೂಲಿ ಗೋಪುರ, ಸೌತ್ ಗೋಪುರ. ಇದರಲ್ಲಿ ಆಲ್ಮೋಸ್ಟ್ ಈಸ್ಟ್, ವೆಸ್ಟ್, ಸೌತ್, ನಾರ್ತ್ ಫುಲ್ 4 ಗೋಪುರಸ್ ಇದೆ. ಅದರಲ್ಲಿ ನಮ್ಗೆ ಯಾವ ಕಡೆಯಿಂದ ಹೋಗ್ತೀವಿ, ಯಾವ ಕಡೆ ಈಚೆ ಬರ್ತೀವಿ ಅಂತಾನು ಕೂಡ ಗೊತ್ತಾಗಲ್ಲ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡೋದ್ರಿಂದ ಕರೆಕ್ಟ್ ಆಗಿ ಅಡ್ರೆಸ್ ನ ಯಾವುದೇ ರೀತಿ ಹೇಳೋದಕ್ಕಾಗಲ್ಲ. ಬಟ್ ಒಂದ್ಸಲ ಒಳಗಡೆ ಹೋದ್ಮೇಲೆ ಅಲ್ಲಿರೋ ಪೊಲೀಸ್ಗಳಾಗಿರ್ಬೋದು, ಇಲ್ಲಾಂದ್ರೆ ಅರ್ಚಕರುಗಳಾಗಿರ್ಬೋದು, ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಹೇಳದ. ಅವ್ರನ್ನ ರೆಫರೆನ್ಸ್ ಇಂದ ನೀವು ಈಚೆ ಬರೋದಾಗಿರ್ಬೋದು, ಒಳಗಡೆ ಬರೋದಾಗಿರ್ಬೋದು ಮಾಡ್ಬೋದು. ಒಂದು ನಮ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದನ್ನು ಕೂಡ ಅಷ್ಟು ಅರ್ಥ ಆಗಲ್ಲ ಅವ್ರು ಹೇಳೋದು ನಮ್ಗೆ ಏನೇ ಇದು ಮಾಡೋದನ್ನು. ಅದರಿಂದ ನನ್ನ ವಿಡಿಯೋ ನೋಡ್ಕೊಂಡು ನಿಮ್ಗೆ ಏನೋ ಸ್ವಲ್ಪ ಹೆಲ್ಪ್ ಆಯ್ತು ಅಂತಂದ್ರೆ ಈಗಲೇ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಆಲ್. ಇನ್ನೊಂದು ಹೋಗ್ಬೇಕಾದ್ರೆ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತೀವೋ, ಬರ್ಬೇಕಾದ್ರೆ ಕೂಡ ನಾವು ಅಷ್ಟೇ ಎಂಜಾಯ್ ಮಾಡ್ಕೊಂಡೇ ಬರ್ತೀವಿ. ಹುಡುಗರ ಜೊತೆ ಹೋದಾಗಂತೂ ತಲೆಯಲ್ಲಿ ಯಾವುದೇ ರೀತಿ ಟೆನ್ಷನ್ ಏನೇ ಇದ್ರೂ ಕೂಡ ಎಲ್ಲನೂ ತೆಗ್ದಾಕಿ ಎಂಜಾಯ್ ಮಾಡೋ ಟೈಮು ಅಂದರೆ ಅದೇ ಆಗಿರುತ್ತೆ ನಮಗೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಇದು ನನ್ನ ಮೊದಲನೇ ವಿಡಿಯೋ, ಮೊದಲನೇ ಪ್ರಯತ್ನ. ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.